ರಾಮ್ಜಿ ಈಗ ಏನು ಕಾನೂನು ಇದೆಯಲ್ಲ, ಅಂದ್ರೆ ಮನೆಯವರ ಕಾನೂನು, ಅದನ್ನ ಬೇರೆ ತರ ರೂಪ ಕೊಟ್ಟಿದ್ದಾರೆ. ಯಾವುದೇ ವಿರೋಧ ಪಕ್ಷದ ಜೊತೆ ಚರ್ಚೆ ಮಾಡಿಲ್ಲ ಅಂತ ಯಾವ್ದಾದ್ರು ಕಾನೂನು ತರಬೇಕು, ಸುಮಾರು 15 ತಾಸಿಗಿಂತ ಹೆಚ್ಚು ಚರ್ಚೆ ಆಗಿದೆ. ಎಲ್ಲರಿಗೂ ಹೇಳೋ ಅವಕಾಶ ಹಲವಾರು ವಿಚಾರ ಇವತ್ತು ಪ್ರಮುಖವಾಗಿ ಸುಮಾರು 15-20 ವರ್ಷದಿಂದಿದ್ದ ಕಾನೂನು ಇವತ್ತಿನ ಪರಿಸ್ಥಿತಿ ಭಾಳಷ್ಟು ಬದಲಾವಣೆ ಆಗಿದೆ. ಅದರ ಅನುಗುಣವಾಗಿ ಇವತ್ತು ಮಾಡಬೇಕು. ಕಾನೂನು ನಾನು ಹಿಂದೆ ಇದ್ದಾಗ ಹಲವಾರು ಅದನ್ನ ಸಂಪೂರ್ಣವಾಗಿ ನಿಲ್ಲಿಸೋ ಸಲುವಾಗಿ ತಾಂತ್ರಿಕವಾಗಿ ಡಿಜಿಟಲೈಸೇಷನ್ ಅದು ನಿಲ್ಲಿಸೋದಕ್ಕೆ ಕ್ರಮ ಕೈಗೊಂಡು, ಲೀಕೇಜನ್ನು ನಿಲ್ಲಿಸೋದಕ್ಕೆ ಕ್ರಮ ಕೈಗೊಂಡು, ಗ್ರೂಪ್ ವೈಸ್ ನಿಲ್ಲಿಸೋಕ್ಕೆ ಕ್ರಮ ಕೈಗೊಂಡು 125 ದಿವಸ ಮಾಡಿದ್ದಾರೆ. ಪ್ಲಸ್ ಯಾವ್ಯಾವ ಕೆಲಸ ಕಾರ್ಯಗಳು ಮಾಡಬೇಕು, ಅಸೆಟ್ ಬಿಲ್ಡಿಂಗಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ಕಾನೂನನ್ನು ಕಟ್ಟುವಂಥ ಪ್ರಕ್ರಿಯೆಯಲ್ಲಿ ಇದು ಸರಿಯಾಗಿ ಉಪಯೋಗ ಆಗಬೇಕನ್ನುವಂಥ ದೃಷ್ಟಿಯಿಂದ ಬದಲಾವಣೆ ಅಂತಂದಿದ್ದಾರೆ. ನೋಡ್ರಿ, ಸುಮಾರು 1,11,000 ಕೋಟಿ ರೂಪಾಯಿ ಪ್ರತಿ ವರ್ಷ ಖರ್ಚಾಗೋದು ಅದು ಒಳ್ಳೆಯದಕ್ಕಾಗಬೇಕಲ್ಲ. ಭಾಳಷ್ಟು ರಾಜ್ಯಗಳಲ್ಲಿ ದುರುಪಯೋಗ ಹೋದರೆ ಅಷ್ಟು ದೊಡ್ಡ ಪ್ರಮಾಣದ ಹಣ. ಆದ್ದರಿಂದ ಇವತ್ತು ಏನು ಎಂಪ್ಲಾಯ್ಮೆಂಟ್ ಕೊಡೋದ್ರಲ್ಲಿ ಏನೂ ನಿಲ್ಲಿಸಿಲ್ಲ, ರಿಜಿಸ್ಟ್ರೇಷನಲ್ಲಿ ಏನೂ ನಿಲ್ಲಿಸಿಲ್ಲ, 125 ಹೆಚ್ಚು ಮಾಡಿದ್ದೇವೆ. ಆದ್ದರಿಂದ ಇದೊಂದು ಪ್ರಗತಿಪರವಾಗಿರುವಂಥ ವಿರೋಧ ಪಕ್ಷಗಳು ವಿರೋಧ ಮಾಡೋ ಸಲುವಾಗಿ ವಿರೋಧ ಮಾಡ್ತಾರೆ. ಗಾಂಧಿ ವಿಚಾರಧಾರೆಗಳನ್ನು ಹತ್ತಿಕ್ಕೋದಕ್ಕೆ ಈ ಥರ ಬದಲಾವಣೆ ತರ್ತಾ ಇದ್ದಾರೆ ಅಂತ. ಈಗ ನೋಡಿ, ರಾಮ ಮತ್ತು ಗಾಂಧಿ ಬೇರೆ. ಗಾಂಧಿಯಲ್ಲಿ ರಾಮ ಇದೆ. ರಾಮನ ಹೆಸರು ತಗೊಂಡಾಗ ಅದು ಗಾಂಧಿನೂ ಅದರಲ್ಲೇ ಇರ್ತಾರೆ. ಗಾಂಧಿ ರಾಮರಾಜ್ಯ ಬಗ್ಗೆ ಮಾತಾಡಿದ್ರು, ಗ್ರಾಮ ರಾಜ್ಯ ಬಗ್ಗೆ ಮಾತಾಡಿದ್ರು. ಆದ್ದರಿಂದ ಇವತ್ತು ರಾಮನನ್ನು ಗಾಂಧಿಯಿಂದ ಬೇರ್ಪಡಿಸುವುದೇ ಗಾಂಧಿಗೆ ಮಾಡುವಂಥ ದೊಡ್ಡ ಅಂಶ. ಈಗ ಸರ್, ದ್ವೇಷ ಭಾಷಣ ಕುರಿತಂತೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗುತ್ತೆ ಕರ್ನಾಟಕದಲ್ಲಿ. ಈಗ ತೆಲಂಗಾಣದಲ್ಲಿ ಕೂಡ ಈ ಥರ ಒಂದು ಕಾಯ್ದೆ ತರ್ತಾ ಇದ್ದಾರಂತೆ. ನೋಡಿ, ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಮಾಡಿಲ್ಲ, ರಾಜ್ಯವನ್ನು ದಿವಾಳಿ ಮಾಡಿದೆ. ಎಲ್ಲಿ ಹೋದಲ್ಲೂ ಕೂಡ ಎಲ್ಲ ಆಫೀಸ್ಗಳು ಹೆಚ್ಚಾಗಿದೆ. ಜನ ಇದ್ರ ವಿರುದ್ಧ ಮಾತನಾಡಬಾರ್ದು, ಸರ್ಕಾರ ವಿರುದ್ಧ ಮಾತನಾಡಬಾರ್ದು ಅನ್ನುವಂಥ ಸಲುವಾಗಿ ದ್ವೇಷ ಭಾಷಣವನ್ನು ಮಾಡ್ತಾ ಇದ್ದಾರೆ. ದ್ವೇಷ ಭಾಷಣ ಇವತ್ತು ತೆಗೆದು ನೋಡಿದರೆ ಕಾಂಗ್ರೆಸ್ನವರು ಅತಿ ಹೆಚ್ಚು ಮಾಡಿದ್ದಾರೆ. ಅವರಿಗೆ ಕೇಸ್ ಹಾಕ್ತಿದ್ದಾರೆ, ವಿರೋಧ ಕೇಸ್ ಹಾಕ್ತಾಯಿದ್ದಾರೆ. ಮತ್ತು ಈಗಾಗಲೇ ಕಾನೂನಿದೆ, BNS ಕಾನೂನಲ್ಲಿ ಈಗಾಗಲೇ ದ್ವೇಷ ಭಾಷಣ ಮಾಡಿದರೆ ಅದರ ಬಗ್ಗೆ ಕಾನೂನಿದೆ. ಇದರ ವಿಶೇಷ ಕಾನೂನು ತರುವಂಥ ಅವಶ್ಯಕತೆ ಇರಲಿಲ್ಲ. ವಿಶೇಷ ಕಾನೂನನ್ನು ವಿರೋಧ ಪಕ್ಷವನ್ನು, ಜನಸಾಮಾನ್ಯರನ್ನು, ರೈತರನ್ನು ದಮನ ಮಾಡೋ ಸಲುವಾಗಿ ಈ ಕಾನೂನಿದೆ. ವ್ಯಕ್ತಿಯ ಸ್ವಾತಂತ್ರ್ಯ ಹರಣ ಮಾಡುವಂಥ ಕಾನೂನಿಗೆ ಸಂವಿಧಾನ ವಿರುದ್ಧವಾಗಿ ಈ ಕಾನೂನು. ಸರ್, ರೈತರಿಗೆ ಮೂಗಿ ತುಪ್ಪ ಓಡಿಸುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಅಂತ. ಮೆಕ್ಕೆಜೋಳ ಓನ್ಲಿ ಬೇರೆ ಇದರಲ್ಲಿ ಕಾಗದದಲ್ಲಿ ಎಷ್ಟೇ ಇದೆ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ. ಇವರು ಖರೀದಿ ಮಾಡಲ್ಲ, ಸುವರ್ಣ ಆಫ್ ಮಾಡ್ರಿ ಒಂಚೂರು ಸ್ಟ್ರೈಕನ್ನು ನಿಲ್ಲಿಸೋ ಸಲುವಾಗಿ ಮಾತ್ರ ಮಾಡ್ತಾರೆ. ಯಾಕೆ ನಾನು ಹೇಳಿದ್ದೀನಿ ಅಂದರೆ, ಅವ್ರ ಆದೇಶದಲ್ಲಿ ಇಂಥ ಏಜೆನ್ಸಿನೇ ಇಷ್ಟೇ ತೊಗೋಬೇಕು ಅಂತ ಎಲ್ಲೂ ಹೇಳಿಲ್ಲ. ಅವರು ಹೇಳಿದ್ರಲ್ಲ 10 ಲಕ್ಷ ಮೆಟ್ರಿಕ್ ಟನ್ ತೊಗೋಬೇಕು ಅಂತ. ಈಗ 15 ದಿವಸ ಖರೀದಿ ಮಾಡಲಿಲ್ಲ, ಈಗ 15 ದಿವಸ ಖರೀದಿ ಮಾಡೋಕತ್ತೇವೆ ಅಂತ ಹೇಳ್ತಾರೆ. ಎಷ್ಟು ಮೆಟ್ರಿಕ್ ಟನ್ ಖರೀದಿ ಮಾಡಿದ್ದಾರೆ ಅನ್ನೋದನ್ನು ಬಹಿರಂಗ ಮಾಡಿದ್ದಾರೆ. ಇವತ್ತು ಎಲ್ಲೆಲ್ಲೂ ಕೂಡ ಖರೀದಿ ಆಗ್ತಾಯಿಲ್ಲ. ಒಂದು 8 ಕ್ವಿಂಟಲ್ ಖರೀದಿ ಆದ ತಕ್ಷಣ ನಿಲ್ಲಿಸ್ಬಿಡ್ತಾರೆ. ಕುಂಟು ನೆಪ ಹೇಳಿ, ಕ್ವಾಲಿಟಿ ನೆಪ ಹೇಳಿ, ನಮಗೆ ಇಷ್ಟೇ ತೊಗೊಳಕ್ಕೆ ಹೇಳಿದ್ದಾರೆ, ಮೇಲಿಂದ ಆದೇಶ ಇಲ್ಲ ಅಂತ ಹೇಳಿ ರೈತರಿಗೆ ಸಂಪೂರ್ಣವಾಗಿ ಈ ಸರ್ಕಾರ ಮೆಕ್ಕೆಜೋಳ ಬೆಳೆಗಾರರಿಗೆ ಮೋಸವನ್ನು ಮಾಡ್ತಾರೆ. ಹಾಗೆ ಹೇಳಿದ್ದೀನಿ, ಬೇಕಾದ ಸ್ಥಿತಿ. ಈಗ DPR ಸಿಲ್ಟ್ ಆಗಿದೆ. DPR ಸಿಲ್ಟ್ ಆದ ತಕ್ಷಣ ಈಗ ಅದು ರೈಲ್ವೆ ಬೋರ್ಡಲ್ಲಿ ಅಪ್ರೂವ್ಗೆ ಹೋಗ್ತಾ ಇದೆ. ಅದು ರಾಜ್ಯ ಸರ್ಕಾರ ಇದನ್ನು ಕಳಿಸ್ಬೇಕು. ಕಳಿಸಿದ ತಕ್ಷಣವೇ ಅಲ್ಲಿ ಅಪ್ರೂವ್ ಮಾಡಿ ಸ್ಯಾಂಕ್ಷನ್ ಆಗಿದೆ. ಅದು ಅಲ್ಲಿಂದ ಅಪ್ರೂವಲ್ ಬಂದ ತಕ್ಷಣವೇ ಲ್ಯಾಂಡ್ ಎಕ್ವಿಷನ್ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಮೊದಲೆಲ್ಲ ಕಾನೂನು ಇತ್ತು, ಸ್ವಲ್ಪ ಲ್ಯಾಂಡ್ ಎಕ್ವಿಷನ್ ಅದು ಪ್ರಾರಂಭ ಮಾಡ್ತೀವಿ. 80% ಲ್ಯಾಂಡ್ ಎಕ್ವಿಷನ್ ಆದಮೇಲೆ ಕಾಮಗಾರಿ ಈಗ CM ಮೊದಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಿದ್ರು. ಈಗ ಮುಂದುವರೆದ 2 ವರ್ಷ ನಾನೇ ಅಂತ ಹೇಳ್ತಾ ಇದ್ದಾರೆ. ಈಗ ಹೇಳಿದ್ರಿಂದ ಇಷ್ಟೊಂದು ಹೇಳಿದ್ದೆಲ್ಲ